ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಚಿಪ್ಸ್ ತಿನ್ಬೋದಲ್ಲ? ಮೌನ 100 ಅರ್ಥ ಹೇಳುತ್ತೆ, ಆದ್ರೆ ಮಾತು ಒಂದು ನಿರ್ದಿಷ್ಟವಾದ ವಿಷಯನ ತಿಳಿಸತ್ತೆ. ನನಗೆ ನಿನ್ ಮೌನ ಬೇಕಾಗಿಲ್ಲ, ಮಾತಲ್ಲೇ ಹೇಳು ನೀನ್ ಯಾರು ಅಂತ. ನನ್ ಕತೆ ಕಟ್ಕೊಂಡು ನೀವೇನ್ ಮಾಡ್ತೀರಾ? ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಆಗಿದ್ರೆ ಒಂದು ಒಳ್ಳೆ ಕತೆನೇ ಬರೀತೀನಿ. ಯಾಕೆ ಏನು ಮಾತಾಡ್ತಾ ಇಲ್ಲ? ನನ್ನ ಬಗ್ಗೆ ಏನು ಹೇಳಿಲ್ಲ ಅಂತನಾ? ನಾನೊಬ್ಬ ಅಲೆಮಾರಿ. ಸದ್ಯಕ್ಕೆ ಊರು ಅಲಿಯೋದೇ ನನ್ನ ಕೆಲಸ. ಜೊತೆಗೆ ಕತೆ ಕವನ ಬರೆಯೋ ಹುಚ್ಚು. ಆಗೋ ಹುಚ್ಚಲ್ಲೇ ಜೀವನ ಸಾಗಿಸ್ಬೇಕು ಅನ್ನೋ ಛಲ ಕೂಡ. ಹೆಸರು ಶ್ಯಾಮ್ ಅಂತ. ಈಗ ನಿನ್ ಬಗ್ಗೆನೂ ಸ್ವಲ್ಪ ಹೇಳ್ಬೋದಲ್ಲ? ನಿಮ್ ಉದ್ದೇಶ ನಾನು ಆತ್ಮಹತ್ಯೆ ಮಾಡ್ಕೊಬಾರ್ದು ಅಂತ. ಸದ್ಯಕ್ಕೆ ಸಾಲ್ವ್ ಆಗಿದೆ. ನನ್ ಕತೆ ನಿಮಗ್ ಬೇಡ. ಸುತ್ತಿ ಬಳಸಿ ಮಾತಾಡ್ಬೇಡ, ನೇರವಾಗೇ ಹೇಳು. ಅಲ್ಲಿ ತನಕ ನಾನು ನಿನ್ ಬಿಡೋದಿಲ್ಲ. ನಿನಗ್ ಮನೆ ಇದೆ, ತಂದೆ ತಾಯಿ ಇದ್ದಾರೆ, ಬಂಧು ಬಳಗ. ನನ್ಗೆಲ್ರೂ ಇದ್ದಾರೆ. ತಂದೆ ತಾಯಿ ಬಂಧು ಬಳಗ ಎಲ್ರೂ ಇದ್ದಾರೆ. ಮನ್ಸಿಗೆ ಶಾಂತಿ ಇಲ್ಲ. ಎಲ್ರಿಗೂ ಒಬ್ನೇ ತಂದೆ ಇದ್ರೆ ನನಗೆ ಇಬ್ರು ಅಪ್ಪಂದಿರಿದ್ದಾರೆ. ಏನು? ಇಬ್ರು ಅಪ್ಪಂದ್ರ? ನನಗೆ ಆಶ್ಚರ್ಯ ಆಗ್ತಿದ್ಯಾ? ಒಬ್ಬ ನನ್ ಜನ್ಮದಾತ, ಇನ್ನೊಬ್ಬ ನಮ್ಮಮ್ಮನ್ ಗಂಡ, ನನ್ ಮಲ್ ತಂದೆ. ಕತೆ ಸ್ವಾರಸ್ಯವಾಗಿದೆ. ನಿಮಗ್ ತಮಾಷೆ ಕಾಣ್ತಿದ್ಯಾ? ಬದುಕಿನ ವಾಸ್ತವಗಳು ಕಲ್ಪನೆಗಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀನ್ ಹೇಳು. ನನ್ನ ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ, ನಿನ್ನ ಕಷ್ಟದಲ್ಲಿ ಭಾಗಿಯಾಗೋಣ ಅಂತ. ನಿನ್ನ ಆತ್ಮಹತ್ಯೆಗೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಅಂತ. ನನಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಸಿದ್ದು ಇದೇ ಮೊದಲಲ್ಲ. ತುಂಬಾ ಸತಿ ಮನ್ಸು ಕೆಟ್ಟಿತ್ತು. ಬದುಕಬಾರ್ದಂತ ಅಂದ್ಕೊಂಡೆ ಬದುಕ್ತಾ ಇದ್ದೀನಿ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ, ಅಂದ್ರೆ ನನ್ನೂ ಸೇರಿ, ಹೀಗೇನೆ ಬದುಕ್ತಾ ಇರೋದು. ನೀನ್ ಮುಂದುವರ್ಸು. ನನ್ನ ಹೆಸರು ಸೌಂದರ್ಯ. ನನ್ನ ತಂದೆ ತಾಯಿ ತುಂಬಾ ಶ್ರೀಮಂತರು. ನನ್ನ ತಾಯಿಗೆ ತಾನ್ ಹೇಳ್ದಂಗೆ ಆಗ್ಬೇಕನ್ನೋ ಹಠ. ನನ್ನ ತಂದೆಗೆ ತನ್ನ ಹೆಂಡತಿ ತಾನ್ ಹೇಳ್ದಂಗೆ ಕೇಳ್ಬೇಕನ್ನೋ ಇಗೋಯಿಸಮ್. ಇವ್ರ ಹಠ ಇಗೋಯಿಸಮ್ ಮಧ್ಯೆ ಸಿಕ್ಕಿ ನಲಗಿದ್ದು ನಾನು ಹುಟ್ಟಿ 14 ವರ್ಷಕ್ಕೆ ಇವ್ರ ಹಠ ಇಗೋಯಿಸಮ್ ನನಗೆ ಜುಗುಪ್ಸತ್ತಂತು. ನನ್ನ ತಂದೆ ನಮ್ ತಾಯಿನ ಬಿಟ್ರು. ಇವ್ರ ಜೊತೆ ತಂತ್ರ ಮಾಡಕ್ಕಾಗಲ್ಲ ಅಂತ ಬಿಟ್ರು. ನಮ್ ತಾಯಿಯನ್ ಸುಮ್ಮನೆ ಆಗ್ಲಿಲ್ಲ. ನೀವು ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಗಂಡಸ ಇಲ್ವಾ ಅಂತ ಮತ್ತೆ ಮದ್ವೆ ಆದ್ರು. ಅದು ಒಬ್ಬ ಬಡವನ, ಸಾಮಾನ್ಯ ಗುಮಾಸ್ತನ. ಯಾಕೆ ಗೊತ್ತಾ? ನಮ್ಮಮ್ಮನ ಸಮಾಜ ಸೇವೆ, ರಾಜಕೀಯ ಸೇವೆ, ಕಲಾ ಸೇವೆಗಳಿಗೆ
ಕಣ್ಣನಿಂದ ಅಡ್ಡಿ ಬರಬಾರ್ದು ಅಂತ. ನನ್ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ನನ್ನ ರಸ್ತೆಗೆ ಬಿಟ್ರು, ನನಗೆಲ್ಲ ಸ್ವಾತಂತ್ರ್ಯ ಕೊಟ್ರು. ಇವತ್ತು ನನ್ನ ತಂದೆ ಒಂದ್ ಕಡೆ, ನನ್ನ ತಾಯಿ ಒಂದ್ ಕಡೆ. ನಾನು ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ಅದ್ ನನ್ನ ಇಷ್ಟ. ಇದೆಲ್ಲ ಸರಿ, ಆದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅಂತ ಹೇಳಲೇ ಇಲ್ಲ. ನನ್ನ ತಾಯಿ ಬರ್ತಾನೆ, ನನ್ ಬಲ್ತದೆ ಕಂಡ್ರೆ ನನಗೆ ಆಗ್ತಾ ಇಲ್ಲ. ನನ್ನ ತಾಯಿಯಿಂದ ಇಟ್ಕೊಂಡಿರೋ ಶಬ್ದ ತರ ಕಾಣ್ತಾರೆ. ನನ್ನ ತಂದೆಗೆ ನನ್ನ ಹೆಂಡತಿ ಜೊತೆಗಿಲ್ಲ ಅನ್ನೋ ಹೊರಗಿಲ್ಲ. ಹೊರಗಡೆ ಅವ್ರಿಗೆ ಬೇಕಾದಷ್ಟು ಸಂಪರ್ಕಗಳಿದೆ. ನನಗೆ ಕಾಲೇಜಲ್ಲಿ, ರಸ್ತೆಗಳಲ್ಲಿ ಕೆಲವು ಸಲ ತಿರುಗಾಡಕ್ ಕಷ್ಟ ಆಗತ್ತೆ. ನನಗೆಲ್ಲಾನು ಇದೆ, ಎಲ್ರೂ ಇದ್ದಾರೆ, ಆದ್ರೆ ಯಾರು ಇಲ್ಲ, ಯಾವುದೂ ಇಲ್ಲ. ಇದು ಆತ್ಮಹತ್ಯೆಗೆ ಕಾರಣ ಅಲ್ಲ. ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಯಾ ಅಂದ್ರೆ ಅದು ಬಹಳ ದೊಡ್ಡ ತಪ್ಪು. ನೀನು ನಿಮ್ಮ ತಂದೆ ತಾಯಿನ ಬಿಟ್ರೆ ಹೊರಗಡೆ ಜಗತ್ತನ್ನು ನೋಡೇ ಇಲ್ಲ. ಹೊರಗಡೆ ಬಾ, 4 ಜನರ ಜೊತೆಲಿ ಮಿಂಗಲ್ ಆಗು, ಅವ್ರನ್ನ ಪ್ರೀತಿಸು. ಸಮಾಜನ ನೀನ್ ಪ್ರೀತಿಸಿದ್ರೆ ಅದೇ ಸಮಾಜ ನಿನ್ನನ್ನು ಪ್ರೀತಿಸುತ್ತೆ. ಆಗ ನಿಮ್ಮ ತಂದೆ ತಾಯಿ ಇಲ್ಲದೆ ಇದ್ರು ನಿನಗ್ ಬದುಕ್ಬೇಕು ಅನ್ನೋ ಛಲ ಬಂದೇ ಬರುತ್ತೆ. ಒಂದು ಅನಾಥ ಮಗು ತರ. ಎಲ್ಲ ಆಯ್ತು, ನಾನೊಂದು ಅನಾಥ ತರ ಬದುಕಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನಾ? ಅನಾಥೆ ಅನ್ನೋದು ಒಂದು ಪ್ರಜ್ಞೆ ಅಷ್ಟೆ. ಈ ಲೋಕದಲ್ಲಿ ಅನಾಥರು ಅಂತ ಯಾರೂ ಇಲ್ಲ. ಶಾಂತಿ ಅದು ಎಲ್ಲೂ ಇರೋದಿಲ್ಲ, ನಾವೇ ತಂದ್ಕೋಬೇಕು. ಕೊಂಡ್ಕೊಳಕ್ ಆಗೋದಿಲ್ಲ, ಮನಸ್ಸಿನಲ್ಲಿ ಕಂಡ್ಕೋಬೇಕು. ನಮಗಿದೆ ಅಂತ ನಾವು ಅನ್ಕೊಂಡ್ರೆ ಎಲ್ಲ ಇದೆ, ಇಲ್ಲ ಅಂತ ಅನ್ಕೊಂಡ್ರೆ ಏನೂ ಇಲ್ಲ. ಆ ದೇವ್ರು ನಿನಗೆ ಬುದ್ಧಿ ಕೊಟ್ಟಿದ್ದಾನೆ. ನಿನ್ ಮಾತಲ್ಲೇ ಗೊತ್ತಾಗತ್ತೆ ನೀನು ವಿದ್ಯಾವಂತೆ ಅಂತ. ನಿನ್ನ ಮುಖದ ಗೆರೆಗಳೇ ಹೇಳತ್ತೆ ನಿನಗೆ ಯಾವುದೇ ಕೆಟ್ಟ ಗುಣಗಳಿಲ್ಲ ಅಂತ. ಆ ದೇವ್ರು ನಿನಗೆ ಹೆಸರಿಗೆ ತಕ್ಕ ರೂಪನೂ ಕೊಟ್ಟಿದ್ದಾನೆ. ಯಾರನ್ನು ಆಕರ್ಷಣೆ ಮಾಡೋಂತಹ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಹೀಗಿರುವಾಗ ಸುಂದರ ಮಾಡ್ಕೋಬೇಕಾಗಿರೋ ನಿನ್ನ ಬದುಕನ್ನ ನಿನ್ನ ಕೈಯಾರೆ ಕತ್ಲು ಮಾಡ್ಕೊಳಕ್ಕೆ ಯಾಕೆ ನೋಡ್ತಾ ಇದೀಯ? ನೀವ್ ಯಾರು? ಹೇಳದ್ನಲ್ಲ, ಅಲೆಮಾರಿ ಅಂತ. ಇಲ್ಲ, ನೀವ್ ಅಲೆಮರೆಗೋಕ್ ಸಾಧ್ಯನೇ ಇಲ್ಲ. ನಿಮ್ ಬೆನ್ನ ಹಿಂದೆ ಏನೋ ಕತೆ ಇರ್ಬೇಕು. ನಮ್ ಬೆನ್ನು ನಮಗ್ ಕಾಣಲ್ಲ. ಇನ್ನಾದ್ರೂ ಮನೆಗೆ ಹೋಗ್ತೀಯಾ? ಅಲ್ಲಿ ನನ್ನ ಇಷ್ಟಪಡೋರಿಲ್ಲ, ಪ್ರೀತಿ ಮಾಡೋರಿಲ್ಲ, ಸಾಂತ್ವನ ಹೇಳೋರಿಲ್ಲ. ನಾನ್ ಹೇಳ್ತಿದ್ದೀನಲ್ಲ. ಇಲ್ಲಿ ಹೇಳ್ತೀರಾ, ಅಲ್ಲಿ ನೀವು ನನ್ ಜೊತೆ ಬರ್ತೀರಾ? ನಾನೊಬ್ಬ ಅಲೆಮಾರಿ, ನಿಮ್ಮನೇಲಿ ನನ್ಗೇನ್ ಕೆಲ್ಸ? ಸ್ವಲ್ಪ ದಿವಸ ನೀವು ನಮ್ಮನೇಲಿದ್ರೆ ನನ್ ಮನ್ಸಿಗೂ ಶಾಂತಿ, ನೆಮ್ಮದಿ, ಸಾಂತ್ವನ ಸಿಗತ್ತೆ. ನನ್ನಿಂದ ನಿಮ್ಗೆ ಅನುಕೂಲ ಆಗತ್ತೆ ಅಂತಾದ್ರೆ ಖಂಡಿತ ಬರ್ತೀನಿ. ನೀವು ಬಂದ್ರೇನೆ ನಾನು ಹೋಗೋದು. ಅಲ್ಲಿ ಕಥೆ ಬರಿಬೋದಾ? ಕಾದಂಬರಿನೇ ಬರೀರಿ.
ಯಾರ್ದದು ಪತ್ರ? ದೀಪಕ್ ಅಪ್ಪ ಅಮ್ಮಂದಮ್ಮ. ಮೊದಲಲ್ಲಿ ಸ್ವಲ್ಪ ಹಠ ಮಾಡ್ತಿದ್ನಂತೆ, ಈಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾನೆ, ಸ್ಕೂಲ್ಗೂ ಹೋಗ್ತಾ ಇದ್ದಾನೆ. ಅಪ್ಪಣ್ಣನ್ನ ನಿನ್ನ ಮಕ್ಕಳನ್ನ ತುಂಬಾ ಕೇಳ್ತಾ ಇದ್ದಾನೆ ಅಂತ ಬರ್ದಿದ್ದಾರೆ. ಯಾರು ನನಗೆ ಬರ್ದಿದ್ರು ನಿಮ್ ನನ್ ಬಂದೇ ಬರ್ತೆ. ಎಲ್ಲ ಅಷ್ಟು ದಿನಗಳು ಮಾತ್ರ ಕಣಮ್ಮ. ಎಲ್ಲಿವರೆಗೆ ಮನುಷ್ಯನಿಗೆ ಅನ್ನ ನೀರು ಗುಣ ಇರುತ್ತೆ ಅಲ್ಲಿವರೆಗೆ. ಈ ಸಮಯದ ಪಾತ್ರ ಇದೆ ನೋಡು, ಅಸಾಧ್ಯವಾದ ಪಾತ್ರ. ಮನುಷ್ಯನಿಗೆ ಉಪಕಾರನೂ ಮಾಡುತ್ತೆ, ಅಪಕಾರನೂ ಮಾಡುತ್ತೆ. ಮಮತೆಯಿಂದ ಹೃದಯ ಕಂಡುಕೊಂಡಿರೋ ಜೀವಗಳು ಅಕಸ್ಮಾತ್ತಾಗಿ ದೂರ ಆಗಿಬಿಟ್ರೆ ದಿನಕ್ಕೆ ಕ್ರಮೇಣ ಮಮತೆ ಕಡಿಮೆ ಆಗ್ತಾ ಆ ಮಮತೆಯಿಂದ ಕಂಡ ಮನುಷ್ಯನೇ ಮರೆತು ಬಿಡುತ್ತೆ. ಅಕಸ್ಮಾತ್ತಾಗಿ ನೋಡದೆ ಜನ, ಕಾಣದೆ ಜನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಮೊದಲು ಅವಕ್ಕೆ ವಿಚಿತ್ರ ಅನ್ನಿಸ್ತರು ಕೂಡ ಆಮೇಲೆ ಸ್ವಲ್ಪ ಅವ್ರನ್ನ ಪ್ರೀತಿ ಮಾಡ್ತಾ ಅವ್ರ ಮೇಲೆ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ. ಈ ದೀಪಕ್ ನೆನಪು ಇನ್ನು ಎಷ್ಟು ದಿನ ಅಮ್ಮ? 6 ತಿಂಗಳ, ವರ್ಷನ, 3 ವರ್ಷನ? ಅವನ್ನ ಕಳಿಸಿ ನೀವು ತುಂಬಾ ನೊಂದಿದ್ದೀರ. ಆ ಥರ ಏನಿಲ್ಲ, ಒಂದೊಂದು ಕ್ಷಣ ಬೇಸರ ಆಗತ್ತೆ. ನಮಗೆ ಬೇಸರ ಆಗತ್ತೆ ಅಂತ ಹೇಳಿ ಪಾಪ ಆ ಮಗು ಸುಖ ಭವಿಷ್ಯನ ಕಿತ್ಕೊಳ್ಳೋ ಹಕ್ಕು ನಮಗಿಲ್ಲ. ಅದಕ್ಕೋಸ್ಕರವಾಗಿ ಮಕ್ಕಳು ವಿರೋಧಿಸೋದರಿಗೆ ಕಳಿಸ್ಕೊಡ್ತಾರೆ. ಅಮ್ಮ, ಕಷಾಯ ಮಾಡೋದಕ್ಕೆ ಒಣಶುಂಠಿ ಕರಿಮೆಣಸು ಬೇಕು ಅಂತ ಹೇಳಿದ್ಯಲ್ಲ, ತಗೋ. ತಾತ, ಇದು ನಿಮ್ ಸಕ್ಕರೆ ಡಬ್ಬ. ಡ್ರಮ್ ಅಂತ ಹೇಳ್ತೀನಿ. ನಿಂಗೆ ಸಂತೋಷ ಅಲ್ಲ? ಕೊಡಿಲಿ. ಬೆಳಿಗ್ಗೆ ಕೋಪ ಮಾಡ್ಕೊಂಡಿಯಲ್ಲ, ಅದಕ್ಕೆ ಇದನ್ನ ತಂದೆ. ಈ ಸಾಕಿನ ಟ್ಯಾಬ್ಲೆಟ್ನ ದಿನಕ್ಕೆ ಒಂದ್ಸಲ ಯೂಸ್ ಮಾಡಬೇಕು. 3 ಸಲ ಯೂಸ್ ಮಾಡಿದ್ರೆ 20 ದಿನದಲ್ಲಿ ಎಲ್ಲ ಮುಗ್ದು ಹೋಗುತ್ತೆ ಅಷ್ಟೇ. ಮುಂಚೆ ಮುಗಿದ್ರೆ ಏನ್ ಮಾಡ್ತಿ? ಸೆತ್ತೆ ಹಾಲು ಕುಡಿಬೇಕಾಗುತ್ತೆ. ಕುಡಿತೀನಿ. ನೀನ್ ಹೀಗೆ ಕೋಪ ಮಾಡ್ಕೊಂಡ್ರೆ ಅದನ್ನ ಕೇಳೋರು ಯಾರು ಇಲ್ಲ. ಅವಳು ನಿಮ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾಳೆ. ಆ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲಮ್ಮ. ಅವಳು ಕಾಳಜಿಗೆ ವಹಿಸ್ತಿರೋದ್ರಿಂದಲೇ ಕಾಲಕ್ಕೆ ಸರಿಯಾಗಿ ಮಾತ್ರೆಗಳು ನನ್ನ ಹತ್ರ ಬರ್ತಾ ಇವೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನೀವು? ನನ್ನ ಹೆಸರು ವಿಶಾಲ್ ಅಂತ. ನಿಮ್ಮ ನೋಡಿದ್ನಂತ ನನಗಿಲ್ಲ. ನನ್ನ ಪರಿಚಯ ನಿಮಗಿಲ್ಲ. ಅವಿನಾಶ್ ಮಿಸ್ಸಸ್ ಇಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅಂಜಲಿ ಅವರು? ನಾನೇ. ನಾನು ಫಾರಿನ್ನಿಂದ ಬಂದಿರೋನು. ಊರಿದೆ, ಆದರೂ ಕೆಲಸ ಮಾತ್ರ ಅಲ್ಲಿ, ಅಂದರೆ ಲಂಡನ್ನಲ್ಲಿ. ಅಂದರೆ ನನ್ನ ಮಗಳು? ಹಾಂ, ನನ್ನ ಫ್ರೆಂಡ್. ನಿಮ್ಮ ಜೊತೆ ಮಾತಾಡಿ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಅವರೇ ಬರ್ಬೋದಾಗಿತ್ತಲ್ಲ. ನಿಂತ ಇದ್ದೀರಲ್ಲ ವಿಶಾಲ್. ಕೂತ್ಕೊಳ್ಳಿ. ಅಪ್ಪಣ್ಣ, ಕಾಫಿ ತಗೊಂಬಮ್ಮ. ಅವರು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಸೊ ಇಲ್ಲಿ ಬರೋ ಚಾನ್ಸಸ್ಸೇ ಇಲ್ಲ. ನಾನೇ ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ರೆಡಿ ಆದರೆ ಆಯಿತು. ಅದೇನು ಪಕ್ಕ ದೂರ, ಹೀಗೋಗಿ ಹಾಗೆ ಬರುತ್ತೆ. ಮಕ್ಕಳು ಪ್ರೀತಿಯಿಂದ ಕರೆಸಿದ್ದಾರೆ. ಈ ಸಮಯನ ಸದುಪಯೋಗ ಮಾಡ್ಕೊಂಡು ಹೋಗ್ಬಿಟ್ಟು ಬಾಮ್ಮ. ಪ್ರೀತಿ ಇದ್ದವರಾಗಿದ್ರೆ ತಂದೆ ತೀರ್ಕೊಂಡಾಗ್ಲೇ ಬಂದು ತಾಯಿ ಇನ್ನೂ ಬದುಕಿದಾಳೋ ಇಲ್ಲ ತಂದೆ ಜೊತೆನೆ ಹೋದ್ಲು ಅಂತ ನೋಡ್ತಿದ್ರು. ಬರಬೇಕು ಅಂತಾನೆ ಇದ್ರು, ಆದರೆ ಆ ಟೈಮ್ಗೆ. ನನ್ನ ಮೊಮ್ಮಗಳು. ನಮಸ್ಕಾರ, ವಿಶಾಲ್ ಅಂತ. ಅಣ್ಣ ತಂಗಿಗೆ ಮದುವೆ ಫಿಕ್ಸ್ ಆಗಿತ್ತು ಚರ್ಚಲ್ಲಿ. ನಿಮ್ಗೆ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಬರೋಕ್ಕಾಗಲ್ಲ ಅಂತ ಮಾತ್ರ ಹೇಳಿದ್ರು. ಅವ್ರಿಗೆ ಇಂಡಿಯಾಗೆ ಬರೋಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಅಲ್ಲಿರೋ ಸಿಟಿಸನ್ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಾರೆ. ನಿಮಗಿಷ್ಟ ಇದ್ದರೆ ಈ ಮನೆ ಆಸ್ತಿ ಎಲ್ಲ ಮಾರು ಬಂದರೆ ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರಂತೆ. ಈ ವಿಷಯ ಹೇಳೋಣ ಅಂತಲೇ ನಿಮ್ಮ ಎಸ್ಟೇಟ್ಗೆ ಹೋಗಿದ್ದೆ. ಅವರು ನೀವು ಇಲ್ಲಿದ್ದೀರಾ ಅಂತ ಹೇಳಿದ್ರು. ನೋಡಿ, ನೀವು ಬರೋದನ್ನ ತಿಳಿಸಿದ್ರೆ ನಾನು 3 ದಿನ ಬಿಟ್ಟು ಬರ್ತೀನಿ. ಪಾಸ್ಪೋರ್ಟು ವೀಸಾ ಎಲ್ಲ ನಾನೇ ರೆಡಿ ಮಾಡಿ ತೊಗೊಂಬರ್ತೀನಿ. ನಾನು ಮತ್ತೆ ಲಂಡನ್ಗೆ ಹೋಗ್ತಿರೋದು ಮುಂದಿನ ತಿಂಗಳು. ಐ ಆಮ್ ಸಾರಿ, ನಾ ಬರ್ತೀನಿ. ಅಂಜಲಿ,
ಅಮ್ಮ ಯಾಕ್ ಅಳ್ತಿದ್ಯಾ? ಇದಕ್ಕೆಲ್ಲ ಕಣ್ಣೀರು ಹಾಕೋದಲ್ಲ, ಅರ್ಥ ಇಲ್ಲಮ್ಮ. ಮಕ್ಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ಅಷ್ಟೇ. ಅಯ್ಯೋ ಅಯ್ಯೋ, ಏನಾಗಿಲ್ಲ ಏನಾಗಿಲ್ಲ, ಸ್ವಲ್ಪ ತಲೆ ಸುತ್ತು ಬಂದಿದೆ ಅಷ್ಟೇ. ನೀರು ತೊಂಬ ಹೋಗು. ನೋಡಮ್ಮ, ಇಬ್ರು ವಯಸ್ಸಾದ ಮಕ್ಕಳು, ಅವ್ರಿಗೆ ಇಷ್ಟವಾದವ್ರನ್ನ ಮದುವೆ ಆಗೋ ಹಕ್ಕು ಅವ್ರಿಗಿದೆ. ನೀನು ಬೇಡ ಅನ್ನೋಕ್ಕೆ ನಿನಗೆ ಅಧಿಕಾರ ಇಲ್ಲ. ಅವ್ರದ್ದು ಹೆತ್ತಲ್ಲಿ ಹೇಗಾರು ಹೊಂದ್ಕೊಂಡಿರ್ಬೇಕು, ಇಲ್ಲ ಸುಮ್ಗಿದ್ದು ಬಿಡಬೇಕು, ಬೇರೆ ಮಾರ್ಗ ಇಲ್ಲ. ಸಮಾಧಾನ ಮಾಡ್ಕೊ.